ರಾಜ್ ಬಿ ಶೆಟ್ಟಿಯವರ ಸೂ ಫ್ರಮ್ ಸೋ ರಾಜ್ಯಾದ್ಯಂತ ತುಂಬಾನೇ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಹೌದು, ಈ ವರ್ಷದ ಬ್ಲಾಕ್ ಬಸ್ಟರ್ ಅಂದ್ರೆ ಸೂ ಫ್ರಮ್ ಸೋ ತಪ್ಪಾಗಲ್ಲ. ಜನರಿಂದ ಒಳ್ಳೆಯ ಮೆಚ್ಚುಗೆಯನ್ನ ಗಳಿಸುತ್ತಾ ಇದೆ. ಸೂ ಫ್ರಮ್ ಸೋ ನಂತರ ರಾಜ್ ಬಿ ಶೆಟ್ಟಿಯವರ ಮುಂದಿನ ಸಿನಿಮಾಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. 45 ಇದು ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾ ಇರುವಂತಹ ಮುಂದಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದೆ. ಹೌದು, ಈ ಚಿತ್ರದಲ್ಲಿ ರಾಜ್ ಬಿ ಶೆಟ್ಟಿಯವರು ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ಅವರೊಂದಿಗೆ ಅಭಿನಯಿಸುತ್ತಿದ್ದಾರೆ. ಇದು ಒಂದು ಮಲ್ಟಿ ಸ್ಟಾರರ್ ಚಿತ್ರವಾಗಿದ್ದು, ಮೂವರು ಜನಪ್ರಿಯ ನಟರು ಒಂದೇ ಚಿತ್ರದಲ್ಲಿ ನಟಿಸುತ್ತಿರುವುದರಿಂದ ಭಾರೀ ನಿರೀಕ್ಷೆ ಹುಟ್ಟಿಕೊಂಡಿದೆ. ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಈ ಚಿತ್ರದ ಮೂಲಕ ಪ್ರಪ್ರಥಮ ಬಾರಿಗೆ ನಿರ್ದೇಶನಕ್ಕೆ ಹೆಜ್ಜೆ ಇಡುತ್ತಿದ್ದಾರೆ. ಈ ಚಿತ್ರವು ಇದೇ ಆಗಸ್ಟ್ 15ರಂದು ರಿಲೀಸ್ ಆಗಬೇಕಿತ್ತು. ಆದರೆ ಕೆಲವು ಕಾರಣಗಳಿಂದ ರಿಲೀಸ್ ಡೇಟ್ ಅನ್ನ ಮತ್ತೆ ಮುಂದೂಡಿದ್ದಾರೆ. ಆದಷ್ಟು ಬೇಗ ಈ ಚಿತ್ರ ಈ ವರ್ಷವೇ ತೆರೆಗೆ ಬರಲಿದೆ. ಸೊ ರಾಜ್ ಬಿ ಶೆಟ್ಟಿಯವರ ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ ಚಿತ್ರಗಳಲ್ಲಿ ಇದು ಸಹ ಒಂದಾಗಲಿದೆ. ಮತ್ತೊಂದು ಚಿತ್ರ ರಕ್ಕಸಪುರದೋಳ್. ಇದು ರವಿ ಸಾರಂಗ್ ಅವರ ನಿರ್ದೇಶನದಲ್ಲಿ ರಾಜ್ ಬಿ ಶೆಟ್ಟಿಯವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹೌದು, ಈ ಚಿತ್ರವು ಇದೇ ವರ್ಷ ತೆರೆಗೆ ಬರುತ್ತಾ ಅಥವಾ ಮುಂದಿನ ವರ್ಷ ಮೊದಲಾರ್ಧದಲ್ಲಿ ಬರುತ್ತಾ ಎಂದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದು ಕೂಡ ತುಂಬಾನೇ ನಿರೀಕ್ಷೆ ಇದೆ. ರಾಜ್ ಬಿ ಶೆಟ್ಟಿಯವರ ಮತ್ತೊಂದು ಚಿತ್ರ ರೂಪಾಂತರ. ಇದು ಮಿಥಿಲೇಶ್ ಎಡವಲತ್ ನಿರ್ದೇಶನದಲ್ಲಿ ರಾಜ್ ಬಿ ಶೆಟ್ಟಿಯವರು ಮೇನ್ ಲೀಡ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಇದು ಮಲಯಾಳಂ ಮೂಲದ ಚಿತ್ರವಾಗಿದ್ದು, ರಾಜ್ ಬಿ ಶೆಟ್ಟಿಯವರು ಬೆಂಗಳೂರಿನ ಗೂಂಡಾ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರು ಈ ಚಿತ್ರಕ್ಕೆ ಸಂಭಾಷಣೆಗಳನ್ನು ಬರೆದಿದ್ದಾರೆ. ಇದರ ಜೊತೆಗೆ ರಾಜ್ ಬಿ ಶೆಟ್ಟಿಯವರು ಹೊಸಬರ ಜೊತೆಗೂಡಿ ಕೆಲವು ಪ್ರಾಜೆಕ್ಟ್ಗಳನ್ನ ನಿರ್ಮಿಸುವ ಯೋಜನೆಯನ್ನ ಹೊಂದಿದ್ದಾರೆ. ಒಂದು ಥ್ರಿಲ್ಲರ್ ಸಿನಿಮಾ ಬರೆಯುತ್ತಿದ್ದೇನೆ, ಆದರೆ ಅದು ದೊಡ್ಡ ಬಜೆಟ್ ಚಿತ್ರವಾಗಿರುವುದಿಲ್ಲ ಎಂದು ಅವರು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ತಿಳಿಸಿದ್ದಾರೆ. ಅವರು ಸ್ಟಾರ್ ನಟರ ಜೊತೆ ಕೆಲಸ ಮಾಡುವ ಬದಲು ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಇಷ್ಟಪಡುತ್ತಾರೆ. ಆದರೆ ಒಂದು ವೇಳೆ ದೊಡ್ಡ ನಟರೊಂದಿಗೆ ಕೆಲಸ ಮಾಡುವುದಿದ್ದರೆ ಅದು ಶಿವಣ್ಣ ಅವರ ಜೊತೆಗೆ ಮಾತ್ರ ಎಂದು ರಾಜ್ ಬಿ ಶೆಟ್ಟಿಯವರು ಹೇಳಿದ್ದಾರೆ. ಸೂ ಫ್ರಮ್ ಸೋ ಇಂದ ಜನರ ಮನಸ್ಸನ್ನು ಗೆದ್ದಿದ್ದಲ್ಲದೆ ಹೊಟ್ಟೆ ಹುಣ್ಣಾಗಿಸುವಷ್ಟು ಕೂಡ ನಗಿಸಿದ್ದಾರೆ. ಸೊ ಮುಂಬರುವಂತಹ ಚಿತ್ರಗಳಲ್ಲೂ ಕೂಡ ರಾಜ್ ಬಿ ಶೆಟ್ಟಿಯವರ ಅಭಿನಯಕ್ಕೆ ಜನರ ಮೆಚ್ಚುಗೆ ಸಿಗುವಂತಾಗಲಿ. ಹೌದು, ಮುಂದಿನ ಒಳ್ಳೆಯ ಪ್ರಾಜೆಕ್ಟ್ಗಳಿಗೆ ರಾಜ್ ಬಿ ಶೆಟ್ಟಿಯವರಿಗೆ ಶುಭವಾಗಲಿ ಎಂದು ಕೇಳೋಣ. ಇದಾಗಿತ್ತು ಇಂದಿನ ಸುದ್ದಿ ಮಾಹಿತಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ನನ್ನ ಚಾನೆಲ್ನ ವೀಕ್ಷಿಸ್ತಾ ಇರಿ. ಎಲ್ಲರಿಗೂ ನಮಸ್ಕಾರಗಳು.